ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ, ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳು ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ತಾಜಾ ಹಣ್ಣುಗಳನ್ನು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗುವುದು. ಪ್ರತಿದಿನ ನಮ್ಮ ಮಳಿಗೆಯಲ್ಲಿ ಗಾಲಾ ಆಪಲ್, ರಾಕೆಟ್ ಆಪಲ್, ಕಲ್ಲಂಗಡಿ ಹಣ್ಣು, ಮೋಸಂಬಿ, ದಾಳಿಂಬೆ, ಆರೆಂಜ್, ರೆಡ್ ಗ್ಲೋಬ್ ದ್ರಾಕ್ಷಿ, ಗ್ರೀನ್ ಗ್ಲೋಬ್ ದ್ರಾಕ್ಷಿ ಸೇರಿದಂತೆ ವಿವಿಧ ದ್ರಾಕ್ಷಿಗಳು, ಏಲಕ್ಕಿ ಬಾಳೆಹಣ್ಣು, ಅನಾನಸ್, ಫ್ಯಾಷನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ತೇರಲ, ಸಪೋಟ, ಕಿವಿ ಗ್ರೀನ್ ಸೇರಿದಂತೆ ವಿವಿಧ ಹಣ್ಣುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. ಜಶ್ವಿಕಾ ಫಾರಂ ಫ್ರೆಶ್ ಹಣ್ಣು ಮತ್ತು ತರಕಾರಿಗಳ ಮಾರಾಟ ಹಾಗೂ ಸಂಸ್ಕರಣಾ ಕೇಂದ್ರ, ಕನಂಪಲ್ಲಿ, ಬೆಂಗಳೂರು ಜೋಡಿ ರಸ್ತೆ, ಹಳೆಯ ಆರ್ಟಿಒ ಕಚೇರಿ ಬಳಿ, ಚಿಂತಾಮಣಿ. ಕರಡು ಮತದಾರರ ಪಟ್ಟಿ ಬಿಡುಗಡೆ ಕುರಿತು ಚಿಂತಾಮಣಿಯಲ್ಲಿ ಸಭೆ. ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಅಂಗವಾಗಿ 143 ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರಡು ಮತದಾರರ ಪಟ್ಟಿಯನ್ನು ಆಸಕ್ತರು ಹಾಗೂ ಸಾರ್ವಜನಿಕ ಗಮನಕ್ಕೆ ಪ್ರಕಟಿಸಲು ತಾಲೂಕು ಆಡಳಿತ ಕ್ರಮ ಕೈಗೊಂಡಿದೆ. ಭಾರತ ಚುನಾವಣಾ ಆಯೋಗ ಹಾಗೂ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ನಿರ್ದೇಶನದಂತೆ ಇಂದು ಕರಡು ಮತದಾರರ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡುವ ಬಗ್ಗೆ ಜಿಲ್ಲಾ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾದ ಹಾಗೂ SIRಗೆ ಸಂಬಂಧಿಸಿದ ಚುನಾವಣಾ ನೋಂದಣಿ ಅಧಿಕಾರಿಯಾದ ಮಲ್ಲಿನಾಥ್ ಹೊನ್ನಳ್ಳಿರವರು ಚಿಂತಾಮಣಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿ ಪತ್ರಕರ್ತರೊಂದಿಗೆ ಸವಿವರವಾಗಿ ವಿವರಿಸಿದರು. ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯಂತೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ತೆಗೆದುಹಾಕುವಿಕೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಮಾಹಿತಿ ನೀಡಲು ಮತ್ತು ಪಾರದರ್ಶಕತೆ ಕಾಯ್ದುಕೊಳ್ಳಲು ಸಹಕರಿಸುವಂತೆ ಕೋರಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಚುನಾವಣಾಧಿಕಾರಿ ಹಾಗೂ ಶಿರಸ್ತೇದಾರರಾದ ಮುಜಮಿಲ್ ಅಹಮದ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮತದಾರರ ಗಣತಿ ನಮೂನೆ ಮಾಹಿತಿಯನ್ನು ಸ್ವೀಕರಿಸಿ ಸದರಿ ಮಾಹಿತಿಯನ್ನು BLO ಆ್ಯಪ್ ಮುಖಾಂತರ ಅಪ್ಡೇಟ್ ಮಾಡಲಾಗಿರುತ್ತದೆ. ಇದು 1,95,155 ಅಂದರೆ 2,31,861 ಮತದಾರ 84.17% ಈಗಾಗಲೇ ಡಿಜಿಟಲೈಸೇಷನ್ ಮುಗಿದಿದೆ. ಇಂದಿನ ಸಭೆಗೆ ಚಿಂತಾಮಣಿ ಮತಕ್ಷೇತ್ರದ ಎಲ್ಲ ಪತ್ರಕರ್ತರನ್ನು ಸ್ವಾಗತಿಸುತ್ತೇನೆ. ಈ ಸಮಯದಲ್ಲಿ ನಾವು SIR 2026 ಸಂಬಂಧ ಕರಡು ಮತದಾರರ ಪಟ್ಟಿ ಪ್ರಕಟಣೆ ಹಾಗೂ ಇತರೆ ಚುನಾವಣೆಗಳ ವಿಷಯ ಕುರಿತು ದಿನಾಂಕ 24/8/2026 ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳೊಂದಿಗೆ ಹಮ್ಮಿಕೊಂಡಿರುವ ಸಭೆಯ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಲು ಇಚ್ಛಿಸುತ್ತೇನೆ. ನಮ್ಮ ಈ SIR 2026ರಲ್ಲಿ BLOಗಳು ಮನೆ ಮನೆಗೆ ಭೇಟಿ ನೀಡಿ ಡಿಜಿಟಲೈಸೇಷನ್ ಮತ್ತು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಣೆ ಮಾಡಿರುತ್ತಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ 2,31,861 ಮತದಾರ ಗಣತಿ ನಮೂನೆಗಳ ಸಂಬಂಧಪಟ್ಟ BLO ಮತದಾರರಿಗೆ ವಿತರಿಸಿ ದಿನಾಂಕ 17/8/2026 ASDDO ಆಬ್ಸೆಂಟಿ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್, ಅದರ್ಸ್ ಈವರೆಗೂ BLOಗಳು ಸಂಬಂಧಪಟ್ಟ ಮತದಾರರಿಗೆ ವಿತರಿಸಲಾದ ಗಣತಿ ನಮೂನೆಯಲ್ಲಿ ಮತದಾರರ ಮಾಹಿತಿಯನ್ನು ಭರ್ತಿ ಮಾಡಿ ಹಿಂದಿರುಗಿಸಿದ ಕಾರಣ ASDDO ಮತದಾರರನ್ನಾಗಿ ಮತ್ತು ನೋ ಮ್ಯಾಪಿಂಗ್ ಎಂದು BLO ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಲಾಗಿರುತ್ತದೆ. 2,31,861 ಮತದಾರರಲ್ಲಿ ಡೆತ್ ಆಗಿದ್ದು 6,596, ಪರ್ಮನೆಂಟ್ಲಿ ಶಿಫ್ಟೆಡ್ 25,593, ಆಲ್ರೆಡಿ ಎನ್ರೋಲ್ಡ್ 2,350, ಆಬ್ಸೆಂಟಿ 1,161, ಅದರ್ಸ್ 5, ಟೋಟಲಿ 36,705 ಅಂದರೆ 15.83%. ಇವೆರಡೂ ಕಲಿತರೆ 100% ಆಗ್ತದೆ. 1,95,156 ಪ್ಲಸ್ 3,36,705 ಎರಡೂ ಕೂಡಿಸಿದರೆ 2,31,861 ಮತದಾರ ಪಟ್ಟಿ ನಮಗೆ ಈಕ್ವಲೆಂಟ್ ಆಗ್ತದೆ. ಎನಾಮಲಿಂದ ಹೆಸರು ಕರೆಕ್ಷನ ಮತ್ತು ಏಜ್ ಕರೆಕ್ಷನ 2002 ಅವ್ರ ತಂದೆ ಹೆಸರು ಕಡಿಮೆ ಇತ್ತು ಅಂದ್ರೆ ಅದು ಎನಾಮಲಿದ ಬಂದುಬಿಡ್ತದ. ಅಜ್ಜನ ಹೆಸರು ಇದು ಇತ್ತು ಕಡಿಮೆ ಇತ್ತು ಅಂದರೆ ಅದು ಎನಾಮಲಿದ ಬರ್ತದೆ. ಒಂದೇದ್ದು
ಎರಡನೇದು ಏನಪ್ಪ ಅಂತಂದರೆ ಈಗ ಹೆಚ್ಚು ಕೃಷ್ಣಪ್ಪ ಅಂತ ಇರ್ತದೆ, ಅದು 2002 ಮತದಾರದಾಗ ಬಂದಿರ್ತದೆ. ಈಗ ಅವನ ಹೆಸರು ಹನುಮಂತ ತಂದೆ ಕೃಷ್ಣಪ್ಪ ಅಂತ ಆಗಿರ್ತದೆ. ಅದು ಅಂಥವೆಲ್ಲ ಹೆಸರುಗಳು ಕರೆಕ್ಷನ್ಗಳು ಎನಾಮಲಿದ ಬಂದಿರ್ತವೆ. ಅವೆಲ್ಲ ಈಗ ನಾವು ಎನಾಮಲಿ ಮತ್ತು ನೋ ಮ್ಯಾಪಿಂಗ್ ಅಂದ್ರೆ ಅವರ ಇದು ಸಿಕ್ಕಿಲ್ಲ ಅಡ್ರೆಸ್, ಅದು ಅಂಥವರು ಒಟ್ಟು ಸದರಿವರಿಗೆ ನೋಟಿಸು ನೀಡಿ ದಾಖಲೆಗಳ ನಿಯಮಾನುಸಾರ ಅಂತಿಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಲು ಕ್ರಮ ವಹಿಸುವುದು. ಎನಾಮಲೀಸ್ ಆಲ್ರೆಡಿ ಮತದಾರ ಹೆಸರು ಕರೆಕ್ಷನ್ ಏಜ್ ಕರೆಕ್ಷನ್ ಇರ್ತವೆ, ಅವು ಆಲ್ರೆಡಿ ನೋ ಮ್ಯಾಪಿಂಗ್ದವ್ರಿಗೆ ಹುಡುಕಿಸಿಂದ ಅವ್ರು ನೋ ಮ್ಯಾಪಿಂಗ್ ಬಂದಿತ್ತು ಅಂತಂದ್ರೆ ಅದು ಅವರು ಟೋಟಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಒಂದು ಆಧಾರ್ ಕಾರ್ಡ್, 11 ಏನು ಡಾಕ್ಯುಮೆಂಟ್ಸ್ಗಳು ಅದರ ಯಾವ 2 ಕೊಟ್ಟರೆ ಅಂತಂದ್ರೆ BLOಗಳು ಅದ್ರದ್ದು ಅವರು ಸಪ್ರೇಟ್ ಒಂದೊಂದು ಫೈಲ್ ಮಾಡಿ EROಗಳು AEROಗಳು ಹೇರಿಂಗ್ ಮಾಡಿಕೊಂಡು ಅವನ್ನೆಲ್ಲ ಫೈನಲ್ ಮಾಡ್ತಾರೆ. ಮತ್ತು ನೋ ಮ್ಯಾಪಿಂಗ್ ಮತದಾರರಿಗೆ ಸಂಬಂಧಪಟ್ಟ BLOಗಳ ಮುಖಾಂತರ ನೋಟಿಸು ಜಾರಿ ಮಾಡಿ ವಿಚಾರಣೆ ನಡೆಸಿ ಸಂಬಂಧಪಟ್ಟ ದಾಖಲೆಯನ್ನು ಪಡೆದು ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸುವ ಸಲುವಾಗಿ ಹಾಲಿ ಇರುವ ಮತದಾರ ನೋಂದಣಾಧಿಕಾರಿ ಹಾಗೂ 2 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಇದ್ದು ಅವರ ಜೊತೆಗೆ 8 ಹೆಚ್ಚುವರಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನು ನೇಮಕ ಮಾಡಲು ಈಗಾಗಲೇ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. ಮತಗಟ್ಟೆಗಳ ಪುನರ್ವಿಂಗಡಣೆ ಈಗ ಟೋಟಲಿ 271 ಏನಿದ್ದು ನಮ್ಮಲ್ಲಿ ಚಿಂತಾಮಣಿದ ಮತಗಟ್ಟೆಗಳಿದ್ದು, ಅದ್ರಾಗ 1200 ಅಬವ್ ಏನು ಮತಗಟ್ಟೆಗಳಿದ್ದವಲ್ಲ ಅವು 11 ಎಕ್ಸ್ಟ್ರಾ ಇದು ಮಾಡಿಕೆಸಿಂದ ಒಟ್ಟು 282 ಮತಗಟ್ಟೆಗಳಾಗಿದ್ದಾವೆ ಈ ಚಿಂತಾಮಣಿ ಮತಕ್ಷೇತ್ರದಲ್ಲಿ. 2002 ಅದಾಗ ಏನಿತ್ತು ಆ ವೋಟರ್ ಲಿಸ್ಟ್ನಾಗ ಅವರ ಫಾರ್ಮ್ ನಂಬರ್ 4ದಾಗ ಅದಕ್ಕೆ ಜೊತೆ ಮಾಡ್ಕೊಂಡು ಕೊಡ್ಬೇಕು ಸರ್. ಅದು ಡೇಟ್ ಕೊಟ್ಟದ್ರಿ ಹೇಳ್ಬಹುದು. ಅದಕ್ಕೊಂದು 400 ರೂಪಾಯಿ ಗ್ರೇಟ್ನೂ ಅದ ಗೌರ್ಮೆಂಟ್ ಕಡೆದಿಂದ. ನೀವು ನಮ್ಮ ಇದು ಮಾಡ್ಬೋದು ಸರ್. ನಮಗೆ ಗೊತ್ತಿತ್ತಂತಂದ್ರೆ ಯಾರು ಫುಡ್ ಇನ್ಸ್ಪೆಕ್ಟರ್ ಅದು ಕೊಡೋಕ್ಕೆ ಹೋಗಲ್ಲ. ನಿಮ್ಗೆ ಏನಾದ್ರೆ ಚುನಾವಣಾ ಆಯೋಗದ ಪರಿಷ್ಕೃತ ವೇಳಾಪಟ್ಟಿಯಂತೆ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಿನಾಂಕ 24/8/2020 ಕರಡು ಮತದಾರ ಪಟ್ಟಿಯನ್ನು ನಮೂನೆ 5ರಲ್ಲಿ ಸಂಬಂಧಪಟ್ಟ ಮತದಾರ ನೋಂದಣಾಧಿಕಾರಿಗಳು ಹೊರಡಿಸಿದ್ದು, ಕರಡು ಮತದಾರರ ಪಟ್ಟಿಯನ್ನು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳಲ್ಲಿ, ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ, ಸಹಾಯಕ ಮತದಾರ ನೋಂದಣಾಧಿಕಾರಿಗಳ ಕಚೇರಿಗಳಲ್ಲಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿಗಳಲ್ಲಿ ಪ್ರಚುರಪಡಿಸಲಾಗಿರುತ್ತದೆ. ಸದರಿ ಕುರುಡು ಮತದಾರ ಪಟ್ಟಿಯಂತೆ ಮತದಾರರು ಈ ಕೆಳಕಂಡಂತೆ ಇರುತ್ತಾರೆ. ಒಟ್ಟು ಮತಗಟ್ಟೆಗಳು 280. 2 ಗಂಡು ಮಕ್ಕಳು ಎಷ್ಟಪ್ಪ ಅಂದ್ರೆ 96,677, ಹೆಣ್ಮಕ್ಳು ಎಷ್ಟು ಅಂದ್ರೆ 98,457, ಇತರೆ 22. ಒಟ್ಟು 1,95,156 ಈ ಕರಡು ಮತದಾರ ಪಟ್ಟಿಯೊಳಗೆ ಇದ್ದಷ್ಟು ಟೋಟಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇತರೆ ಒಟ್ಟು ಟೋಟಲ್ ಎಷ್ಟೈತಪ್ಪ ಅಂತಂದ್ರೆ 1,95,156 ಮತದಾರ ವಿವರ ಅಂದ್ರೆ ಮಿಲಿಟರಿ ಮೆನ್ಸ ಸೆಂಟ್ರಲ್ ಗೌರ್ಮೆಂಟ್ದಾಗ ಇರೋರು ಎಷ್ಟು ಮಂದಿ 48 ಮಂದಿ ಗಂಡಸು ಮಕ್ಕಳು ಅದಾರ ಇಲ್ಲಿ ಮಿಲಿಟರಿದಾಗ ಕೆಲಸ ಮಾಡೋರು. ದಿನಾಂಕ 16/6/2026ರಿಂದ 21/8/2026ರವರೆಗೆ ಸ್ವೀಕೃತವಾಗಿರುವ ನಮೂನೆಗಳ ವಿವರ. ನಮೂನೆ 6 ಹೊಸದಾಗಿ ನಮೂನೆ 6 ಎಷ್ಟಾಗ್ಯಾವಪ್ಪ ಅಂದ್ರೆ 1,295, ನಮೂನೆ 7ದಾಗ 101, ನಮೂನೆ 8ದಾಗ 2,393, ಒಟ್ಟು 3,789. ನಮೂನೆ 6 ಹಿಡ್ಕೊಂಡು ಹೊಸದಾಗಿ ವೋಟರ್ಸ್ ಲಿಸ್ಟ್ ಹಿಡ್ಕೊಂಡು ಈಗ ನಮ್ಮಲ್ಲಿ ಮತ್ತೆ ಆಗ್ಯಾವ ಅವು ಸ್ವೀಕೃತಗೊಂಡಿರುತ್ತವೆ. ಈಗ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಂದ ಕಾಂಗ್ರೆಸ್ನಿಂದ BLA 1 BLA 2 ಇದ್ದವರು 271 ಕೊಟ್ಟಿದ್ದಾರೆ ಲಿಸ್ಟ್. BJಪಿಯವರು BLA 1 ಕೊಟ್ಟಾರ, BLA 2 217 ಲಿಸ್ಟ್ ಕೊಟ್ಟಾರ. JDSದವ್ರು BLA 1 ಕೊಟ್ಟಾರ, BLA 2 210 ಕೊಟ್ಟಾರ. CPIM BLA 1, BLA 2 ಇದ್ದಿದ್ದು 0. BSPದವರು BLA 1 ಇದ್ದಿದ್ದು 1, BLA 2 ಇದ್ದಿದ್ದು 0. AAP ಆ ಪಾರ್ಟಿ BLA A ಇದ್ದಿದ್ದು 1, BLA 2 ಇದ್ದಿದ್ದು 0. ಒಟ್ಟು ಎಷ್ಟದವಪ್ಪ ಅಂತಂದ್ರೆ BLA A ಇದ್ದವರು 1, BLA 2 ಇದ್ದವರು ಟೋಟಲ್ 698 ಎಲ್ಲ ಪಾರ್ಟಿದವ್ರು ಕಲ್ತು